ಮಯೂರಿ, ಈ ಕೆಲ್ಸನೆಲ್ಲ ಮಾಡೋದಕ್ಕೆ ನಿಂಗೆ ಯಾರು ಹೇಳಿದ್ದು? ಯಾಕೆ ಮೇಡಮ್ ಅವರೇ, ಏನಾಯ್ತು? ನೋಡು, ಇನ್ಮುಂದೆ ಈ ರೀತಿ ಕಸ ಗುಡ್ಸೋದು, ಮನೆ ಒರೆಸೋದು, ಹೀಗೆ ತಗ್ಗಿ ಬಗ್ಗಿ ಮಾಡೋ ಕೆಲಸಗಳನ್ನ ಯಾವ್ದನ್ನೂ ಮಾಡಬಾರ್ದು. ಯಾಕೆ ಮೇಡಮ್ ಅವರೇ ಹೀಗೆ ಹೇಳ್ತಾ ಇದ್ದೀರಾ? ನನ್ನ ಕೆಲಸನೆಲ್ಲ ಸರಿಯಾಗಿ ಮಾಡ್ತಾ ಇದ್ದೀನಿ ಅಲ್ವಾ? ಹಾಗೇನಾದ್ರೂ ಮಾಡ್ತಿಲ್ಲ ಅಂದ್ರೆ ಹೇಳಿ ಮೇಡಮ್ ಅವರೇ, ಸರಿಯಾಗಿ ಮಾಡ್ತೀನಿ. ನೀನ್ ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಹೇಳ್ತಾ ಇಲ್ಲ. ಕೆಲ್ಸಗಳಲ್ಲಿ ನಿನ್ನ ಮೀರ್ಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಆದ್ರೆ ನೀನ್ ಈಗಿರೋ ಪರಿಸ್ಥಿತಿಯಲ್ಲಿ ಈ ಯಾವ ಕೆಲಸಗಳನ್ನು ಮಾಡಬಾರ್ದು ಅಂತ ಹೇಳ್ತಾರೆ. ಈಗ ನನಗೆ ಏನಾಗಿದೆ ಅಂತ ಹೀಗೆಲ್ಲ ಹೇಳ್ತಾ ಇದ್ದೀರಾ ಮೇಡಮ್ ಅವರೇ? ನಾನು ಹುಷಾರಾಗೇ ಇದ್ದೀನಿ. ಒಳ್ಳೆ ಪೆದ್ದಿ ತರ ಮಾತಾಡ್ತಿದ್ಯಲ್ಲ ಮಯೂರಿ. ನಾನು ಯಾಕೆ ಹೀಗೆ ಹೇಳ್ತಾ ಇದೀನಿ ಅಂತ ನಿನ್ಗಿನ್ನೂ ಅರ್ಥ ಆಗ್ತಿಲ್ವಾ? ಇಲ್ಲ ಮೇಡಮ್ ಅವರೇ, ನಿಮಗೇನಾದ್ರೂ ನನ್ನ ಮೇಲೆ ಬೇಜಾರಿದ್ರೆ ಎರಡೇಟ್ ಹೊಡೆದ್ಬಿಡಿ, ಆದ್ರೆ ಕೆಲಸ ಮಾತ್ರ ಮಾಡಬೇಡ ಅಂತ ಹೇಳ್ಬೇಡಿ. ಕುಡಿಲಿ. ಅಯ್ಯೋ ಮೇಡಮ್ ಅವರೇ, ನಾನು ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀನ್ ಈಗಿರೋ ಪರಿಸ್ಥಿತಿಲಿ ಇಂಥ ಕೆಲಸಗಳನ್ನೆಲ್ಲ ಮಾಡಿ ನಿನ್ ದೇಹಕ್ಕೆ ಕಷ್ಟ ಕೊಡಬಾರ್ದು. ನಿನಗೆ ಎಷ್ಟು ಸಾಧ್ಯನೋ ಅಷ್ಟು ರೆಸ್ಟ್ ಕೊಡ್ಬೇಕು. ಈಗ್ಲಾದ್ರೂ ಅರ್ಥ ಆಯ್ತಾ? ಇಲ್ಲ ಮೇಡಮ್ ಅವರೇ, ನಾನು ಯಾವ ವಿಶ್ರಾಂತಿ ತಗೋಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ. ನಿಮ್ಗೆ ಗೊತ್ತಲ್ವಾ ಮೇಡಮ್ ಅವರೇ, ನನಗೆ ಕೆಲಸ ಮಾಡದೆ ಇರೋದಕ್ಕೆ ಆಗೋದಿಲ್ಲ ಅಂತ. ಹಾಗಿರುವಾಗ ನಾನು ಹೇಗೆ ವಿಶ್ರಾಂತಿ ತಗೊಳ್ಳೋದಕ್ಕಾಗತ್ತೆ? ನನಗೆ ಗೊತ್ತು ನಿನಗೆ ಕೆಲಸ ಮಾಡದೆ ಇರೋದಕ್ಕಾಗಲ್ಲ ಅಂತ. ಆದ್ರೆ ಈ ಟೈಮಲ್ಲಿ ಬೇಡ. ಕೆಲಸ ಮಾಡ್ತಾ ಮಾಡ್ತಾ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ತಾರಕ್ ನಮ್ಮನ್ನ ಸುಮ್ಮನೆ ಬಿಡ್ತಾನ? ನಾವು ನಿನ್ನ ಇಂಥ ಟೈಮಲ್ಲಿ ರಾಣಿ ತರ ನೋಡ್ಕೋಬೇಕು. ಮೇಡಮ್ ಅವರೇ, ನಿಜವಾಗ್ಲೂ ನೀವ್ ಏನ್ ಹೇಳ್ತಾ ಇದ್ದೀರೋ ನನಗೆ ಗೊತ್ತಾಗ್ತಾ ಇಲ್ಲ. ಅದೇನೇ ಇದ್ರೂ ನೇರವಾಗಿ ಹೇಳಿ ಮೇಡಮ್ ಅವರೇ. ನೋಡು, ನೀನ್ ಪ್ರೀತಿಯಿಂದ ಮಾತಾಡಿ ಕನ್ವಿನ್ಸ್ ಮಾಡಿ ತಾರಕ್ನ ರೆಸಾರ್ಟ್ ಕರ್ಕೊಂಡು ಹೋಗಿದ್ಯಾ. ಅಲ್ಲಿ 3 ದಿನ ಇಬ್ರು ಖುಷಿಯಾಗಿ ಎಂಜಾಯ್ ಮಾಡಿದ್ದೀರಾ. ಅಂದ್ಮೇಲೆ ನೀನ್ ಪ್ರೆಗ್ನೆಂಟ್ ಆಗಿರ್ತೀಯ ಅಲ್ವಾ? ಈ ರೀತಿ ನೀನ್ ಕಷ್ಟಪಡ್ಕೊಂಡು ಕೆಲಸ ಮಾಡ್ತಿದ್ರೆ ಮಗು ತೊಂದರೆ ಆಗುತ್ತಲ್ವಾ? ಮಗು ಚೆನ್ನಾಗಿರ್ಬೇಕು ಅಂದ್ರೆ ನೀನ್ ರೆಸ್ಟಲ್ಲಿ ಇರ್ಬೇಕಲ್ವಾ? ಸುಮ್ಮನೆ ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದಾರಲ್ಲಪ್ಪ ಇವರು. ಏನ್ ಯೋಚನೆ ಮಾಡ್ತಿದ್ಯಾ ಮಯೂರಿ? ನಾನು ಹೇಳಿದ ಈಗ್ಲಾದ್ರೂ ಅರ್ಥ ಆಯ್ತಾ? ನಮ್ಗೆ ನೀನೆಷ್ಟು ಮುಖ್ಯನೋ ನಿನ್ ಮಗು ಕೂಡ ಅಷ್ಟೇ ಮುಖ್ಯ. ನಮ್ ಮನೆಗ್ ಬರ್ತಾ ಇರೋ ಮೊದಲನೇ ಮಗು ಅದು. ಚೆನ್ನಾಗಿ ನೋಡ್ಕೋಬೇಕಲ್ವಾ? ಅದಕ್ಕೆ ನೀನ್ ಆರಾಮಾಗಿರು ಅಂತ ಹೇಳ್ತಾ ಇರೋದು. ಅಯ್ಯೋ ಮೇಡಮ್ ಅವರೇ, ನೀವ್ ಅಂದ್ಕೊಂಡ ಹಾಗೆಲ್ಲ ಏನೂ ಇಲ್ಲ. ನಾವಲ್ಲಿ ಓಡಾಡ್ಕೊಂಡು ಬರೋದಕ್ಕೆ ಹೋಗಿದ್ವಿ ಅಷ್ಟೇ. ನೀವ್ ಅಂದ್ಕೊಂಡ ಹಾಗೆ ಅಲ್ಲಿ ಏನು ನಡೆದಿಲ್ಲ. ನನಗೆ ಗೊತ್ತು ಮಯೂರಿ, ಇಂಥ ಸಮಯದಲ್ಲಿ ಈ ರೀತಿ ಆತಂಕ ಗಾಬರಿ ಆಗೋದು ಸಹಜ. ಇದೆಲ್ಲ ಇಲ್ಯೂಷನ್ ಅಂತ ಅನ್ಸುತ್ತೆ, ಆದ್ರೆ ರಿಯಾಲಿಟಿಲಿ ಇದು ಸತ್ಯ. ಸತ್ಯನ ಒಪ್ಕೊಳ್ದೇ ಇದ್ರೆ ಹೇಗೆ? ಅದಕ್ಕೆ ಇನ್ಮುಂದೆ ಮೆಟ್ಲು ಹತ್ತೋದನ್ನ ಕಡಿಮೆ ಮಾಡು. ನೀನ್ ಎಲ್ಲಿರ್ತೀಯೋ ಅಲ್ಲಿಗೆ ಎಲ್ಲ ಬರೋ ಹಾಗೆ ನಾನ್ ಮಾಡ್ತೀನಿ. ಹಾಗೆ ಬಟ್ಟೆ ಒಗೆಯೋದು, ಅದನ್ನ ಮೇಲ್ ತಗೊಂಡು ಹೋಗಿ ಒಣಗಾಕೋದು, ಪಾತ್ರೆ ತೊಳೆಯೋದು, ಮನೆ ಗುಡ್ಸೋದು, ಇದ್ಯಾವ ಕೆಲ್ಸನೂ ನೀನ್ ಮಾಡಬಾರ್ದು. ಅಯ್ಯೋ ಮೇಡಮ್ ಅವರೇ, ನನ್ ಮಾತನ್ನ ನೀವು ಅರ್ಥ ಮಾಡ್ಕೊಳ್ದೆ ತಂಪಾಡಿಗೆ ತಾವು ಏನೇನೋ ಮಾತಾಡ್ಕೋತಾ ಇದ್ದೀರಲ್ಲ. ನಿಜವಾಗ್ಲೂ ನಾನು ಗರ್ಭಿಣಿ ಅಲ್ಲ. ಬೇಕಿದ್ರೆ ಯಾವ ದೇವ್ರ ಮೇಲೆ ಬೇಕಾದ್ರೂ ಪ್ರಮಾಣ ಮಾಡಿ ಹೇಳ್ತೀನಿ, ಅಲ್ಲಿ ಏನು ನಡೆದಿಲ್ಲ ಮೇಡಮ್ ಅವರೇ. ಮತ್ತೆ
ಅದನ್ನೇ ಹೇಳ್ತಿದ್ಯಲ್ಲ ಮಯೂರಿ. ನೋಡು, ಮೊದಲು ನೀನ್ ಈ ರೀತಿ ನೆಗೆಟಿವ್ ಆಗಿ ಮಾತಾಡೋದನ್ನ ನಿಲ್ಸು. ಮಗು ಬೆಳವಣಿಗೆ ಆಗೋ ಸಮಯದಲ್ಲಿ ಎಲ್ಲ ಒಳ್ಳೆದನ್ನೇ ಯೋಚನೆ ಮಾಡಬೇಕು. ದೇವರ ಪುಸ್ತಕಗಳನ್ನ ಓದ್ಬೇಕು, ಒಳ್ಳೆ ಹಾಡುಗಳನ್ನ